ನಿನ್ಗೂ ಹಾಗೇನಾ? ನನ್ಗೂ ಹಾಗೆ ಕಣೋ. ನಿಮ್ಮಪ್ಪ ಲೆಕ್ಚರರ್ ಅನ್ನೋದನ್ನೇ ನನ್ ಕೈಲಿ ಜೀರ್ಣಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ, ಆಲ್ರೆಡಿ ಪ್ರಿನ್ಸಿಪಲ್. ಅಲ್ಲ ಸುಮತಿ, ನಿಂತಲ್ಲಿ ನಿಲ್ಲಲ್ಲ, ಕೂತ್ಕೊಳೋ ಕಡೆ ಕೂರಲ್ಲ. ಅದೇ ಹಾಗೆ ಪ್ರಿನ್ಸಿಪಲ್ ಚೇರ್ ಮೇಲೆ ಕೂತ್ಕೊಂತಾರ ಅಪ್ಪ. ಅದು ಕೋಟು ಟೈ ಅಂತೆ ಕಣೋ. ನಂಗ ಅನ್ಸುತ್ತೆ ಇವ್ರ ಕಾಲೇಜಲ್ಲಿ ಇನ್ ಮುಂದೆ ಪಾಠಕ್ಕಿಂತ ಜಾಸ್ತಿ ನಾಟಕನೇ ಇರುತ್ತಾ ಅಂತ. ಮೆಸರ್ಗಳಿಗೆಲ್ಲ ಕನ್ಫ್ಯೂಸ್ ಮಾಡ್ತಾರ ಅನ್ನು, ನಂಗ್ ಮಾಡ್ತಿರಲ್ಲ ಹಾಗೆ. ಒಂದಿನ ಇಂಜಿನಿಯರ್ ಆಗು ಅಂತಾನೆ, ಇನ್ನೊಂದಿನ ಡಾಕ್ಟರ್ ಆಗು ಅಂತಾನೆ, ಮತ್ತೊಂದಿನ ಆರ್ಟಿಸ್ಟ್ ಆಗು ಅಂತಾನೆ. ಒಟ್ನಲ್ಲಿ ಮೇಸ್ಟ್ರುಗಳಿಗೂ ಇದೆ. ಪಾಠ ಮಾಡ್ತಾ ಇದ್ರೆ ನಾಟಕ ಮಾಡ್ತಕ್ಕಾಗಲ್ವೇನ್ರಿ ಅಂತಾನೆ, ನಾಟಕ ಮಾಡಿಸ್ತಾ ಇದ್ರೆ ಭಗವದ್ಗೀತೆ ಕಲ್ಸಕ್ಕಾಗಲ್ವೇನ್ರಿ ಅಂತಾನೆ. ಒಟ್ನಲ್ಲಿ ಮೇಸ್ಟ್ರುಗಳು ಪೀನಿಸ್. ರಘು, ನನ್ಗನ್ಸುತ್ತೆ ಯಶೋದಾಗ ಏನೂ ಆಗಿರಲ್ಲ. ಮನ್ಸಿಗೆ ಬೇಜಾರು ಮಾಡ್ಕೊಂಡು ಎಲ್ಲಾದ್ರೂ ಹೋಗಿರ್ತಾಳೆ. ನೀನ್ ಅವಳಿಗೆ ಬೇಜಾರಾಗೋ ಹೋಗಿ ನಡ್ಕೋಬಾರ್ದಿತ್ತು. ದೇವಕಿ ಬಗ್ಗೆ ವಿಶ್ವಾಸ ತೋರಿಸಿದ್ದೆ ನಾನು ಮಾಡಿದ ತಪ್ಪ. ಯಶೋದ ಮುಖದಲ್ಲಿ ನಗು ಕಂಡಿದೆ ದೇವಕಿನಮ್ಮ. ರಘು, ಹೆಂಗಸರ ವಿಷಯದಲ್ಲಿ ನೀನೊಂದು ವಿಚಾರ ಮರಿತಾ ಇದೀಯ. ಜೀವದ ಗೆಳ್ತಿನೇ ಇರಬಹುದು, ತನ್ನ ಗಂಡನ ಪ್ರೀತಿಲಿ ಪಾಲ್ ಕೇಳೋದನ್ನ ಯಾವ ಹೆಂಡ್ತಿನೂ ಒಪ್ಪೋದಿಲ್ಲ. ಇಲ್ಲಮ್ಮ, ನಾನು ಯಶು ಜಾಗದಲ್ಲಿ ದೇವಕಿನ ಯಾವತ್ತೂ ಕಲ್ಪಿಸ್ಕೊಳ್ಳಿಲ್ಲ. ಅವಳು ಸುಮ್ಮನೆ ತಪ್ಪು ತಿಳಿದ್ಲು ಅಷ್ಟೇ. ನಾನು ಇಷ್ಟು ದಿವಸ ಯಶೋಗೋಸ್ಕರ ಮಾಡಿದ ಎಲ್ಲ ತ್ಯಾಗವನ್ನು ಅವಳು ಮರೆತ್ಬಿಟ್ಲು. ಅದು ನಿನ್ ತ್ಯಾಗ ಅಲ್ಲ ರಘು, ಸ್ವಾರ್ಥ. ನಿನ್ನ ವಿಷಯದಲ್ಲಿ ಯಾವುದನ್ನು ಬಿಟ್ಟು ಹೋಗಕ್ಕಾಗಲ್ಲ ದೇವಕಿ. ನಾವು ಜರ್ಮನಿಗೆ ಹೋದ್ರೆ ಮಗು ಕಾಡ್ತಾ ಇರುತ್ತೆ, ರಘುನು ಕಾಡ್ತಾ ಇರುತ್ತೆ. ವಾಸು, ಮತ್ತೆ ಮತ್ತೆ ನೀನ್ ರಘು ವಿಷಯದಲ್ಲಿ ನನಗೆ ಚುಚ್ಚಬೇಡ. ಸತ್ಯ ಹೇಳಿದ್ರೆ ಚುಚ್ಚಿದಾಗುತ್ತೆ, ಆದ್ರೆ ಇರೋ ವಿಷಯ ನಾನು ಹೇಳಲೇಬೇಕಲ್ವಾ? ಅಲ್ಲಿಗೆ ಹೋದ್ಮೇಲೂ ನೀನ್ ಹೀಗೆ ಕೊರಗ್ತಾ ಇದ್ರೆ ನಿನ್ ಲೈಫ್ ಸುಖವಾಗಿರಲ್ಲ. ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ ನಾನು. ಹಾಗಾದ್ರೆ ನನ್ನನ್ನು ಕರ್ಕೊಂಡು ಹೋಗೋ ಮನ್ಸಿಲ್ವಾ ನಿನ್ಗೆ? ಹಾಗನ್ನ ನಾನು ಮಗು ಬಗ್ಗೆ ನಿನ್ಗೆ ಆಕರ್ಷಣೆ ಹೋಗೋ ತನಕ ನೀನ್ ಇಲ್ಲೇ ಇರು. ನಾನು ಅಲ್ಲಿಗೆ ಹೋಗಿ ಮನೆಗಿರೆ ಮಾಡಿ ಸೆಟ್ಲ್ ಆದ್ಮೇಲೆ ನಿನ್ನ ಕರ್ಸ್ಕೋತೀನಿ. ಎಂತ ಕರ್ಮ ನಮ್ಮ ಇದು. ಮಗು ಸಿಕ್ಕಿದ್ರು ನಮ್ ಜೊತೆ ಇಟ್ಕೊಳ್ಳೋ ಹಾಗಿಲ್ಲ. ಬೇರೆ ಯಾರ ಹತ್ರನೂ ಬಿಟ್ಟು ನಾವಿಲ್ಲಿ ನರಕ ಅನುಭವಿಸ್ತಾ ಇದೀವಿ. ಅಮ್ಮ, ಕಡೆ ಪಕ್ಷ ದೇವಕಿ ಹತ್ರನಾದ್ರೂ ಮಗುನ ಬಿಡ್ಬೋದಲ್ಲ. ದೇವಕಿಯಿಂದ ಮಗುಗೇನು ಪ್ರಾಣಾಪಾಯ ಆಗಲ್ಲ. ಆದ್ರೆ ನರೇಶ್ ಹೋಗ್ಬೇಕಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವನ ತಲೆಗೆ ಬರುತ್ತಲ್ವಾ? ಅದು ಅಲ್ಲದೆ ದೇವಕಿನೂ ಒಪ್ಬೇಕಲ್ಲ. ದೇವಕಿಯವರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ದಿನ ಮಗುನ ನೋಡ್ಕೊಳ್ಳಿ ಅಂದ್ರೆ ಖಂಡಿತ ಒಪ್ಕೋತಾರೆ. ಮೊದಲು ನರೇಶ್ನ ಕೇಳಿ ನೋಡಮ್ಮ. ಇಬ್ರು ಒಪ್ಪಿದ್ರೆ ಮಗು ನೆಮ್ಮದಿಯಾಗಿರುತ್ತೆ. ಸರಿ. ದೇವಕಿ ಹತ್ರ ಮಗು ಹೊಂದ್ಕೊಂಡಿರೋದ್ರಿಂದ 4 ದಿನ ಇಲ್ಲೇ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ನಾನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಸರ್. ಥ್ಯಾಂಕ್ಸ್ ಸರ್. ಈಗ ನಮ್ಮ ಮುಂದೆ ಇರೋದು ಒಂದೇ ಆಯ್ಕೆ, ದೇವಕಿ ಜೀವ ಅಥವಾ ಮಗು. ದೇವಕಿ ಜೀವಕ್ಕೆ ಅಪಾಯ ಅಂತಾನ? ಅದಕ್ಕೆ ಹೇಳಿದ್ನಲ್ಲ ಸೆಕ್ಯೂರಿಟಿ ಪ್ರಶ್ನೆ ಅಲ್ಲ ಸರ್. ಈ ಮಗು ಯಾವ ತಾಯಿ ಹತ್ರ ಇರ್ತದೋ ಆ ತಾಯಿಗೆ ಸಾವು ಅಂತ ಇದೆ. ಸಾಲಾಗಿ ಎಷ್ಟೊಂದು ಘಟನೆ ನಡೀತು ನೋಡಿ. ದೇವಕಿ ಅದೃಷ್ಟ ಬಚಾವಾದ್ಲು. ಹಲೋ, ಏನು ಕಾರ್ ಓನರ್ ಸಿಕ್ಕತ್ತಾ? ನೀವು ವಿಚಾರಣೆ ನಡೆಸ್ತಾ ಇರಿ, ನಾನು ಈಗಲೇ ಬರ್ತೀನಿ. ವಿದ್ಯಾಧರ್, ಆ ಕಾರ್ ಸುಟ್ಟೋಯ್ತಲ್ಲ, ಅದ್ರ ಓನರ್ ಸಿಕ್ಕಿದ್ದಾನೆ. ನಿಮ್ ನಂಬಿಕೆಗೆ ನಾನು ಅಡ್ಡಿ ಬರಲ್ಲ. ಓಕೆ? ಜೋಗು